ನಮಸ್ತೆ. ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೀತಾ. ನಾನು ನಿಮಗೆ 2025 ಮುಂದಿನ ವರ್ಷದ ಭವಿಷ್ಯದ ಬಗ್ಗೆ, ನಿಮ್ಮ ನಂಬರು, ನಿಮ್ಮ ಡೇಟು, ನಿಮ್ಮ ಕಲ್ಲರು ಹೇಗಿರಬೇಕು, ಯಾವ ನಂಬರ್ ಪಾಸಿಟಿವ್, ಯಾವ ನಂಬರ್ ನೆಗೆಟಿವ್ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. 2025 ಮುಂದಿನ ವರ್ಷಕ್ಕೆ 3-12-21-30 ಅನ್ನೋ ನಂಬರು, ಅನ್ನೋ ದಿನಾಂಕದಲ್ಲಿ ಯಾರೆಲ್ಲ ಹುಟ್ಟಿದ್ದೀರಾ ಅವ್ರಿಗೆಲ್ಲ ತುಂಬ ರಾಜಯೋಗದ ವರ್ಷ ಆಗಿದೆ. 3-12-21-30 ಈ ಡೇಟನ್ನು ಯಾರೆಲ್ಲ ಫಾಲೋ ಮಾಡ್ತೀರಾ ಅವ್ರು ಏನೇ ಅಂದ್ಕೊಂಡಿರೋ ಕೆಲಸ ಕಾರ್ಯಗಳು ಮುನ್ನುಗ್ಗುತ್ತೆ. ಈ ದಿನಾಂಕದಲ್ಲಿ ಯಾರ್ಯಾರೆಲ್ಲ ಹುಟ್ಟಿರ್ತೀರಾ, ಈ ಡೇಟ್ನ ಯಾರ್ಯಾರೆಲ್ಲ ಫಾಲೋ ಮಾಡ್ತೀರಾ ಅವರೆಲ್ಲ ತುಂಬ ಸಕ್ಸಸ್ನ ನೋಡ್ಬೋದು. ಒಂದು ಹಾಸ್ಪಿಟಲಲ್ಲಿರೋರು, ಹಾಸ್ಪಿಟ್ಲಲ್ಲಿ ಇವಾಗ ಯಾರಾದರೂ ತುಂಬ ಹುಷಾರಿಲ್ದಿರ ಇರೋ ಅಂಥವ್ರಿಗೆ ಈ ವರ್ಷ ಈ 3-12-21-30ನೇ ತಾರೀಕಲ್ಲಿ ಇರೋರಿಗೆ ಈ ವರ್ಷ ಏನೇ ಒಂದು ಕಾಯಿಲೆ ಇದ್ದರೂ ಅದೆಲ್ಲ ವಾಸಿಯಾಗಿ ಅವರು ನಾರ್ಮಲಾಗಿ ಮನೆಗೆ ಬರೋ ಅಂಥದ್ದಾಗತ್ತೆ. ಮತ್ತು ಅವರು ಯಾವುದಾದ್ರೂ ಕೆಲಸ ಹುಡುಕ್ತಾ ಇರೋರು ಕೆಲಸ ಸಿಕ್ಕುತ್ತೆ, ಕೆಲಸ ಸಿಗೋವಂಥ ಚಾನ್ಸಸ್ ಇರುತ್ತೆ. ಮದುವೆ ಆಗಬೇಕಾಗಿರೋರಿಗೆ ಮದುವೆ ಆಗುತ್ತೆ. ಯಾರೆಲ್ಲ ಜಗಳ ಮಾಡಿಕೊಂಡು ಡೈವರ್ಸ್ ಬೇಕು ಅದು ಬೇಕು ಅಂತ ಇರ್ತೀರೋ ಅವರೆಲ್ಲ ತುಂಬ ಚೆನ್ನಾಗಿದ್ದು ಅವ್ರ ಒಂದು ಸಂಬಂಧನ ಗಟ್ಟಿ ಮಾಡ್ಕೊಳ್ಳೋ ಅಂಥ ಒಂದು ವರ್ಷ ಆಗಿರುತ್ತೆ. ಮತ್ತು ಇವರಿಗೆ ಈ ದಿನಾಂಕದಲ್ಲಿ ಹುಟ್ಟಿರೋರು ಈ ಡೇಟ್ನ ಫಾಲೋ ಮಾಡಿದ್ರೆ ತುಂಬ ಅತಿಯಾದ ನಿಮ್ಮ ಕೆಲಸ, ನಿಮ್ಮ ಕಾರ್ಯ ಎಲ್ಲನೂ ಅತಿಯಾಗಿ ಪಾಸಿಟಿವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಈ ವರ್ಷದ ತುಂಬ ರಾಜಯೋಗದ ಬಣ್ಣ ಅಂದರೆ ಯೆಲ್ಲೋ ಮತ್ತು ಆರೆಂಜ್ನ ಅತಿಯಾಗಿ ಯೂಸ್ ಮಾಡಿದಾಗ ನಿಮಗೆ ಎಲ್ಲ ಕೆಲಸದಲ್ಲೂ ನಿಮಗೆ ಸಕ್ಸಸ್ ಕೊಡುತ್ತೆ. ನಿಮ್ಮ ಮನೆ, ನಿಮ್ಮ ಕಾರು, ನಿಮ್ಮ ಗಾಡಿ, ನೀವು ಓಡಾಡೋ ಅಂಥ ಗಾಡಿ, ನೀವಿರೋ ಅಂಥ ಜಾಗ, ನಿಮ್ಮ ಆಫೀಸು, ನೀವು ಹಾಕೋ ಡ್ರೆಸ್ಸು, ನಿಮ್ಮ ಕಾಸ್ಟ್ಯೂಮಿಂದ ನೀವು ಈ ಕಲರ್ನ ಚೇಂಜ್ ಮಾಡಿಕೊಂಡಾಗ ನಿಮಗೆ ತುಂಬ ಪಾಸಿಟಿವ್ ಕೊಡುತ್ತೆ. 2025ಕ್ಕೆ 3-12-21-31 ಅನ್ನೋ ದಿನಾಂಕಗಳು ತುಂಬ ರಾಜಯೋಗದ ದಿನಾಂಕ, ರಾಜಯೋಗದ ನಂಬರು, ರಾಜಯೋಗದ ಡೇಟ್ ಆಗಿರುತ್ತೆ. ನಿಮ್ಮ ಫೋನ್ ನಂಬರಲ್ಲಿ ಈ ನಂಬರ್ನ ಉಪಯೋಗಿಸ್ಕೋಬೋದು. ನಿಮ್ಮ ಅಕೌಂಟ್ ನಂಬರು, ನಿಮ್ಮ ಕಾರ್ ನಂಬರು, ನಿಮ್ಮ ಮನೆ ನಂಬರಲ್ಲಿ ಈ ನಂಬರ್ಗಳನ್ನ ಉಪಯೋಗಿಸ್ಕೊಳ್ಬೋದು. ಈ ನಂಬರು ಅತಿ ಹೆಚ್ಚು ನೀವು ಯೂಸ್ ಮಾಡಿದಾಗ ನಿಮಗೆ ಅತಿ ಹೆಚ್ಚು ಪಾಸಿಟಿವ್ ಅನ್ನೋದು ಕೊಡುತ್ತೆ. ನೀವೇನೇ ಕೆಲಸ ಮಾಡಬೇಕಾದ್ರೂ 3-12-21-30 ಅನ್ನೋ ನಂಬರ್ನ ನೀವು ಅತಿ ಹೆಚ್ಚು ಯೂಸ್ ಮಾಡಿ. 3-12-21-30 ಈ ದಿನಾಂಕದಲ್ಲಿ ಹುಟ್ಟಿರೋರು 1-10-19 ಅನ್ನೋ ನಂಬರ್ನ, ಅನ್ನೋ ಡೇಟ್ನ ನೀವು ಅತಿ ಹೆಚ್ಚು ಫಾಲೋ ಮಾಡಿ. ಮತ್ತು 4-13-22-31, 5-14-23 ಈ ಡೇಟ್ಗಳನ್ನೆಲ್ಲ ನೀವು ಅತಿ ಹೆಚ್ಚು ಫಾಲೋ ಮಾಡಿದಾಗ, ಈ ನಂಬರ್ನ ಯೂಸ್ ಮಾಡಿದಾಗ ನಿಮ್ಮ ಕಾರ್ ನಂಬರ್ ಆಗಿರ್ಬೋದು, ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು, ನಿಮ್ಮ ಅಕೌಂಟ್ ನಂಬರ್ ಆಗಿರ್ಬೋದು, ಇದೆಲ್ಲದಕ್ಕೂ ಈ ನಂಬರ್ನ ನೀವು ಅತಿ ಹೆಚ್ಚು ಯಾವಾಗ ಯೂಸ್ ಮಾಡ್ತೀರಾ, ನೀವೇನೇ ಕೆಲಸ ಮಾಡಿದ್ರು ನಿಮ್ಮ ಕೆಲಸ ಪಾಸಿಟಿವ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಮತ್ತು ನೀವೇನೇನು ಅಂದ್ಕೊಂಡಿರ್ತೀರೋ ಅದನ್ನೆಲ್ಲ ಈ ವರ್ಷ ನೀವು 2025ರಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೋಬೋದು. 3-12-21-30 ಯಾರೆಲ್ಲ ಈ ದಿನಾಂಕದಲ್ಲಿ ಹುಟ್ಟಿರ್ತೀರೋ 3 ಅನ್ನೋ ನಂಬರ್ನ ಅತಿ ಹೆಚ್ಚು ನೀವು ಯೂಸ್ ಮಾಡಿದಾಗ ನೀವೇನೇನು ಅಂದ್ಕೊಂಡಿರ್ತೀರೋ ಆ ಕೆಲಸ ಎಲ್ಲ ನಿಮಗೆ ಅತಿ ಸುಲಭವಾಗಿ ಆಗುತ್ತೆ. ಮತ್ತು 3 ಅನ್ನೋ ನಂಬರ್ನ ಒಂದು ಪೇಪರ್ನಲ್ಲಿ, ಅಟ್ಲೀಸ್ಟ್ ಒಂದು ಪೇಪರಲ್ಲಿ 3 ಅನ್ನೋದನ್ನು ಡಬಲ್ ಮಾಡಿ ನೀವು ಬರೆದು ನೀವು ಒಂದು ಪರ್ಸಲ್ಲಿ ಇಟ್ಕೊಂಡು ನೀವೇನಾದರೂ ಕೆಲಸ ಮಾಡಬೇಕು ಅಂತ ಹೋದಾಗ ನಾನು ಒಂದು ಹಾಸ್ಪಿಟ್ಲಿಗೆ ಹೋಗಬೇಕು, ನಾನೇನೋ ಇದು ತೋರಿಸ್ಕೋಬೇಕು ಅಂತ ಹೋದಾಗೂ ನೀವು ಆ ನಂಬರ್ನ ನೀವು ಬರೆದು ಒಂದು ಪಾಕೆಟಲ್ಲಾಗಲಿ ಒಂದು ಕೈಯಲ್ಲಾಗಲಿ ಇಟ್ಕೊಂಡು ಹೋದಾಗ ಏನೋ ಒಂದು ನೆಗೆಟಿವ್ ಕೇಳಕ್ಕೆ ಹೋಗಿರೋರಿಗೂ ಕೂಡ ಅದು ಪಾಸಿಟಿವ್ ಆಗಿ ಪರಿವರ್ತನೆ ಆಗುತ್ತೆ. ಮತ್ತು ನೀವೇನಾದರೂ ಒಂದು ಕೆಲಸ ಮಾಡಬೇಕು, ಏನಾದರೂ ಒಂದು ನಾವು ತಗೋಬೇಕು ಅಂದಾಗೂ ನೀವು ಅತಿ ಹೆಚ್ಚು ಈ 3 ಆಯ್ಕೆ ಮಾಡ್ಕೋಬೇಕು. ಇಲ್ಲ ಆ ಟೈಮಿಂಗ್ಸ್ ಆಯ್ಕೆ ಮಾಡ್ಕೋಬೇಕು, ಇಲ್ಲ ಆ ದಿನಾಂಕವನ್ನು ಆಯ್ಕೆ ಮಾಡ್ಕೋಬೇಕು. ನಾನು ಇವಾಗ ಏನೆಲ್ಲ ನಂಬರ್ ಹೇಳಿದ್ದೀನಿ ಆ ನಂಬರಲ್ಲಿ, ಆ ಡೇಟ್ಗಳಲ್ಲಿ ಅಟ್ಲೀಸ್ಟ್ ಆ ಟೈಮಲ್ಲಾದರೂ ನೀವು ಒಂದು ಒಳ್ಳೆ ಕೆಲಸ ಮಾಡಿದಾಗ ನೀವು ಅದರಲ್ಲಿ ರಾಜಯೋಗವನ್ನು ಕಾಣ್ಬೋದು, ನೀವೇನು ಅದೃಷ್ಟವನ್ನು ನೋಡ್ಬೋದು. ನೀವು ತುಂಬ ನನಗೆ ಏನೋ ಇಷ್ಟೇ ಆಗೋದು ಅನ್ನೋ ಕೆಲಸ ಅದು ತುಂಬ ನೀವು ಅಂದ್ಕೊಳ್ದೇ ಇರೋ ಥರ ನಿಮಗೆ ಅದು ಪಾಸಿಟಿವ್ ಆಗುತ್ತೆ. ಕೆಲಸ ಇಲ್ಲದೆ ಇರೋರು ಒಂದು ಆಟೋವನ್ನು ಓಡಿಸೋಕ್ಕೆ ಸ್ಟಾರ್ಟ್ ಮಾಡಿ. ಆವಾಗ ಆಟೋ ಓಡಿಸಿದಾಗ ಏನಾಗುತ್ತೆ, ಅವ್ರ ಕೆಲಸ ಇಲ್ದಿರೋರು ಕೂಡ ಏನೋ ಒಂದು ದುಡ್ಡು ನೋಡೋ ಅಂಥ ಒಂದು ವರ್ಷ ಆಗಿರುತ್ತೆ. ಯಾಕಂದರೆ 3-12-20 ಈ 21-30 ಈ ಡೇಟ್ನವರಿಗೆ ಈ ತಿಂಗಳಲ್ಲಿ, ಈ ಟೈಮಲ್ಲಿ ಅನ್ನೋ ಒಂದು ಎಲ್ಲ ಘಟನೆಗಳನ್ನ ನಿಮಗೆ ಹೇಳಿದೆ. ಏನೇನು ಯಾವ್ಯಾವಾಗ ಹೇಗೆ ಇರ್ತೀರಿ ಅಂತ ಹೇಳಿದೆ. ಅದೇ ಈ ಬರೋ ವರ್ಷಕ್ಕೆ ಎಲ್ಲೋ ಬೋರ್ಡ್ ಕಾರ್ ಓಡಿಸ್ಬೋದು. ಏನು ಕೆಲಸ ಇಲ್ದಿರೋರು ಅದರಲ್ಲಿ ಹೋದಾಗ ಅದರಲ್ಲಿ ನೀವು ಒಂದು ಸ್ವಲ್ಪ ಮುಂದುವರಿಯೋ ಅಂಥ ಒಂದು ಕೆಲಸ ಶುರು ಆಗುತ್ತೆ. ಆಮೇಲೆ ಕಾರ್ ಓಡಿಸ್ಬೋದು.
ಮತ್ತು ಈ ಪೊಲೀಸ್ ಅವ್ರಿಗೆ, ಮಿಲ್ಟ್ರಿ ಅವ್ರಿಗೆ, ಇವರಿಗೆಲ್ಲ ತುಂಬ ಚೆನ್ನಾಗಿದೆ. 2025ರಲ್ಲಿ ಅವ್ರು ಏನೇನೆಲ್ಲ ಅಂದ್ಕೊಂಡಿರ್ತಾರೋ ಅದನ್ನೆಲ್ಲ ನೀವು ಪಾಸಿಟಿವ್ ಅದನ್ನೆಲ್ಲ ಅವ್ರಿಗೆ ನೆರವೇರುತ್ತೆ. ಅವ್ರೇನಾದರೂ ಮನೆ ತೊಗೋಬೇಕು ಅಂದರೆ ಮನೆ ಸಿಗುತ್ತೆ. ಮತ್ತು ಕೆಲಸದಲ್ಲಿ ಅವ್ರಿಗೇನಾದರೂ ಪ್ರಮೋಷನ್ ಬೇಕು ಅಂತ ಅವ್ರೇನಾದರೂ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಅದು ಕೂಡ ನೆರವೇರುತ್ತೆ. 3, 12, 21, 30 ಈ ತಾರೀಕಿನಲ್ಲಿ ಯಾರ್ಯಾರೆಲ್ಲ ಜನನ ಆಗಿರ್ತೀರ ಅವರು ಒಂದು ಒಳ್ಳೆ ಫಿಲಮ್ ಇಂಡಸ್ಟ್ರಿಯಲ್ಲಲ್ಲಿ ಇರ್ಬೋದು, ಅವ್ರಿಗೆಲ್ಲ ಒಂದು ತುಂಬ ಲಕ್ಕು ಮತ್ತು ಅವ್ರ ಸಕ್ಸಸ್ನ ನೋಡ್ಬೋದು. ಬರೋ ವರ್ಷ ಅವ್ರು ಯಾವುದೇ ಒಂದು ಆ ಡೇಟ್ ಪ್ರೊಡ್ಯೂಸರ್ ಆಗಿರ್ಬೋದು, ಆ ಡೇಟಲ್ಲಿ ರಾಜಕೀಯದವರಾಗಿರ್ಬೋದು, ಆ ಡೇಟಲ್ಲಿ ಹುಟ್ಟಿರೋಂಥ ರಾಜಕೀಯ ವ್ಯಕ್ತಿ ಆಗಿರ್ಬೋದು, ಇಲ್ಲ ಆ ಡೇಟಲ್ಲಿ ಹುಟ್ಟಿರೋಂಥ ಒಬ್ಬ ಸೈಂಟಿಸ್ಟ್ ಆಗಿರ್ಬೋದು, ಯಾರಾದರೂ ಕೂಡ ಅವರವ್ರ ವೃತ್ತಿಪರ ಅವರು ಸಕ್ಸಸ್ನ ನೋಡ್ತೀರಾ. ಅವ್ರು ಏನು ಅಂದ್ಕೊಂಡಿರ್ತೀರ ಅದೆಲ್ಲ ನೆರವೇರುತ್ತೆ. ಯಾರಿಗೆಲ್ಲ ಮಕ್ಕಳಿರಲ್ಲ ಅವರಿಗೆಲ್ಲ ಮಕ್ಕಳಾಗುವಂಥ ಚಾನ್ಸಸ್ ಇರುತ್ತೆ. ಮಕ್ಕಳು ಅವರು ಯಾವಾಗ ತುಂಬ ವರ್ಷದಿಂದ ನಮಗೆ ಮಕ್ಕಳಿಲ್ಲ ಅಂತ ಕೊರಗ್ತಾ ಇರೋರು ಈ ದಿನಾಂಕದಲ್ಲಿ ಹುಟ್ಟಿರೋರಿಗೆ ಈ ವರ್ಷ ನೀವು ಒಂದು ಮಕ್ಕಳನ್ನು ಪಡೆಯುವಂಥ ಭಾಗ್ಯನೂ ಇರುತ್ತೆ. ಇದೆಲ್ಲದಕ್ಕೂ ನಮ್ಮ ಒಂದು ದಶನೂ ಮುಖ್ಯ ಆಗುತ್ತೆ. ನಮ್ಮ ಜಾತಕದಲ್ಲಿರೋ ದಶ ಏನಾದರೂ ನಮಗೆ ಪಾಸಿಟಿವ್ ಆದಾಗ, ನಮ್ಮ ರಾಶಿ ನಮ್ಮ ದಶ ಇದಕ್ಕೆ ಸಪೋರ್ಟ್ ಮಾಡಿದಾಗ ಇನ್ನೂ ನೀವು ಅತಿಯಾದ ರಾಜಯೋಗವನ್ನು ನೋಡ್ಬೋದು. ಇವಾಗ ತುಂಬ ನಾವು ಹೇಳ್ತೀವಿ, ತುಂಬ ರಿಚ್ ಆಗಿರೋರ ಮನೇಲಿ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಅವರ ವೈಯಕ್ತಿಕ ವಿಷಯದಲ್ಲಾಗಿರ್ಬೋದು, ಅವರ ಸಂಬಂಧಗಳಲ್ಲಾಗಿರ್ಬೋದು, ಹೊರಗಡೆ ವಿಷಯದಲ್ಲಾಗಿರ್ಬೋದು, ಅವ್ರಿಗೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಅಂಥವರಿಗೂ ಕೂಡ ಈ ಬರೋ ವರ್ಷ 3, 12, 21, 30 ಈ ಡೇಟ್ಗಳಲ್ಲಿ ಏನಾದರೂ ಅಂಥವ್ರಿದ್ರೆ ಅವ್ರೇನು ಅಂದ್ಕೊಂಡಿರ್ತೀರೋ ಆ ಕೆಲಸ ಎಲ್ಲ ತುಂಬ ಸರಾಗವಾಗುತ್ತೆ. ಮತ್ತು ತುಂಬ ಇಲ್ಲದೇ ಇರೋರಿಗೆ ಒಂದು ಅದೃಷ್ಟವನ್ನು ತಂದುಕೊಡುತ್ತೆ. ಮತ್ತು ಯಾರೆಲ್ಲ ಮದುವೆ ಆಗದಿರ ತುಂಬ ಜನ ತುಂಬ ವರ್ಷ ಡಿಲೇ ಆಗಿರೋರು, ಈ ಡೇಟಲ್ಲಿ ಹುಟ್ಟಿರೋರು ಈ ತಿಂಗಳುಗಳಲ್ಲಿ ಮದುವೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ. ಮತ್ತು ಆ ಡೇಟ್ನವ್ರನ್ನೂ ನೀವು ಮದುವೆ ಮಾಡಿಕೊಂಡಾಗೂ ನಿಮಗೆ ಚೆನ್ನಾಗಾಗತ್ತೆ. ಯಾರಿಗೆಲ್ಲ ನಿಮ್ಮ ಸಮಸ್ಯೆ ಏನೇ ಇರ್ಬೋದು, ನಿಮ್ಮ ಸಮಸ್ಯೆಗೆ ನೋಡಿ ನಮ್ಮಲ್ಲಿ ಈ ಥರ ಕ್ರಿಸ್ಟಲ್ನ ಉಪಯೋಗಿಸ್ಬೇಕು. ನಾನು ಹೇಳ್ತಾ ಇದ್ದೀನಿ ಯೆಲ್ಲೋ ಮತ್ತು ಆರೆಂಜನ್ನ ಅತಿ ಹೆಚ್ಚು ನೀವು ಬಳಸಿದ್ರೆ ತುಂಬ ಪಾಸಿಟಿವ್ ಕೊಡುತ್ತೆ ಅಂತ. ನಿಮ್ಮ ಸಮಸ್ಯೆಗೆ ನಿಮಗೇನು ಮಕ್ಕಳಿರಲ್ವಾ, ಇಲ್ಲ ಗಂಡ ಹೆಂಡತಿ ಏನಾದರೂ ನೀವು ಕಲಹ ಆಗಿರುತ್ತೆ, ಇಲ್ಲ ಡೈವೋರ್ಸ್ ಮಾಡ್ಕೋಬೇಕು ಅಂತಿರ್ತೀರ, ಇಲ್ಲ ನಿಮ್ಮ ಮನೇಲಿ ಒಂದು ಕೋರ್ಟ್ ಸಮಸ್ಯೆ ಇರುತ್ತೆ, ಯಾವುದೋ ಒಂದು ಕೋರ್ಟಲ್ಲಿ ಕೇಸ್ ಹಾಕ್ಬಿಟ್ಟು ತುಂಬ ವರ್ಷ ನಡೆಸ್ಕೊಂಡು ಬರ್ತಾ ಇರ್ತೀರ, ಅವರಿಗೆಲ್ಲ ನೋಡಿ ಈ ಥರ ಇದು ಒಂದು ಕ್ರಿಸ್ಟಲ್ಸು ನಿಮ್ಮ ಕೋರ್ಟ್ ಸಮಸ್ಯೆಗೆ ನಿಮಗೆ ಪರಿಹಾರ ಸಿಗುತ್ತೆ. ಈ ಕಲ್ಲನ್ನು ನಾವು ನಿಮ್ಮ ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ಇಟ್ಕೋಬೇಕು ಅಂತ ನಾವು ಹೇಳ್ತೀವಿ, ಅದೇ ದಿಕ್ಕಿನಲ್ಲಿ ಇಟ್ಟಾಗ ಮಾತ್ರ ನಿಮಗೆ ಪಾಸಿಟಿವ್ ಆಗುತ್ತೆ. ಮತ್ತು ನೀವು ಯಾವಾಗ ಇದನ್ನು ಯೂಸ್ ಮಾಡಬೇಕು ಅಂತ ಹೇಳ್ತೀವಿ ಅಂಥ ದಿನಗಳಲ್ಲಿ ಅಂಥ ಟೈಮಲ್ಲಿ ಮಾತ್ರ ನಿಮಗೆ ಪಾಸಿಟಿವ್ ಆಗುತ್ತೆ. ಸೊ ಅದನ್ನು ನೀವು ತಿಳ್ಕೊಬೇಕಾದ್ರೆ ನಮ್ಮಲ್ಲಿ ಬಂದು ಈ ಕ್ರಿಸ್ಟಲ್ಸ್ನ, ಈ ಸ್ಟೋನ್ನ ನಿಮ್ಮ ಸಮಸ್ಯೆ ಏನೇ ಇದ್ದರೂ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವಾಗಿ ನಾವು ಈ ಥರ ಕಲ್ಲುಗಳನ್ನ ಕೊಡ್ತೀವಿ. ನಿಮ್ಮ ಆಫೀಸ್ ಏನಿದೆ, ನಿಮ್ಮ ಮನೆ ಏನಿದೆ, ನಿಮ್ಮ ರೂಮನ್ನು ನೋಡಿ, ನಿಮ್ಮ ರೂಮ್ಗೆ ಎನರ್ಜಿ ಬರೋವಂಥ ಸೈಜಲ್ಲಿ ಕಲ್ಲುಗಳನ್ನ ಕೊಡ್ತೀವಿ. ಇಲ್ಲಿ ನೋಡ್ತಾ ಇದ್ದೀರಾ, ಇದೆಲ್ಲ ತುಂಬ ಸಣ್ಣ ಸಣ್ಣ ಕಲ್ಲು. ಇವೆಲ್ಲ ನೀವೇನು ಹೊರಗಡೆ ಹೋಗ್ತೀರಾ ನಿಮ್ಮ ಪರ್ಸಲ್ಲಿ, ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋಂಥ ಒಂದು ಸ್ಟೋನ್ ಆಗಿದೆ. ಇದನ್ನೇ ನಿಮ್ಮ ಮನೆಯಲ್ಲಿ ಅಳವಡಿಸಿದಾಗ ಮನೆಯಲ್ಲಿ ಈ ಥರ ಸ್ಮಾಲ್ ಸ್ಟೋನ್ಸ್ ಆಗೋದಿಲ್ಲ. ನಿಮ್ಮ ಮನೆಗೆ ತಕ್ಕನಂಗೆ ನಿಮ್ಮ ಆಫೀಸ್ ಆಗಿರ್ಬೋದು, ನಿಮ್ಮ ಬೊಟಿಕ್ ಆಗಿರ್ಬೋದು, ನಿಮ್ಮ ಕಂಪನಿ ಆಗಿರ್ಬೋದು, ತುಂಬ ದೊಡ್ಡ ಕಲ್ಲನ್ನ ಕೊಡ್ತೀವಿ. ಅದನ್ನು ನೀವು ಇಟ್ಕೊಂಡಾಗ ಅದರ ಎನರ್ಜಿ ನಿಮಗೆ ಪಾಸ್ ಆಗುತ್ತೆ. ನೀವೇನೇ ಅಂದ್ಕೊಳ್ತಾ ಇರಿ, ನಿಮಗೆ ನೀವು ಅಂದ್ಕೊಳ್ಳೋ ಕೆಲಸನ, ನೀವು ಆಗೋದೇ ಇಲ್ಲ ಅಂತ ಅಂದ್ಕೊಳ್ಳೋ ಕೆಲಸನ 70-80% ನಿಮಗೆ ಪಾಸಿಟಿವ್ ಕೊಡೋಕ್ಕೆ ಅದು ಸ್ಟಾರ್ಟ್ ಆಗುತ್ತೆ. ನಿಮಗೆ ಒಂದು ಸತಿ ಒಂದು ಕೆಲಸ ನೀವು ಪಾಸಿಟಿವ್ ಆಗ್ತಿದ್ದಂಗೆ ನಿಮಗೆ ಎಲ್ಲ ಸಮಸ್ಯೆನೂ ನಿಮಗೆ ಪರಿಹಾರ ಆಗುತ್ತೆ. ಈವನ್ ಅಡುಗೆ ಮನೆ, ಬೆಡ್ರೂಮ್, ಹಾಲ್, ಈ ಥರ ಯಾವುದೇ ಒಂದು ಮೂಲೆಯಲ್ಲಿ ಎಲ್ಲ ನೆಗೆಟಿವ್ ನಿಮ್ಮ ಮನೆಗೆ ದೃಷ್ಟಿ ಆಗಿದ್ರೂ ಕೂಡ ನಿಮ್ಮ ದೃಷ್ಟಿನ ಪರಿಹಾರ ಮಾಡೋದಕ್ಕೆ ನಿಮ್ಮ ಮನೆಯಲ್ಲಿ ಈ ಥರ ಒಂದು ಕಲ್ಲನ್ನ, ಅಂದರೆ ನಿಮ್ಮ ಒಂದು ದೊಡ್ಡ ಸೈಜಿನ ಕಲ್ಲನ್ನ ನೀವು ಇಟ್ಟಾಗ ನಿಮ್ಮ ಮನೆಗೆ ಯಾವುದೇ ದೃಷ್ಟಿ ಆಗ್ದಂಗೆ ಇದು ತಡೆಯುತ್ತೆ. ಕಂಪನಿಯಲ್ಲಿ ನಿಮ್ಗೇನಾದರೂ ಕಿರುಕುಳ ಆಗ್ತಾಯಿದ್ರೆ ಅದಕ್ಕೂ ಕೂಡ ಎಲ್ಲದಕ್ಕೂ ಕೂಡ ನಮ್ಮಲ್ಲಿ ಪರಿಹಾರ. ನಮ್ಮ ಸಂಸ್ಥೆಗೆ ನೀವು ಕರೆ ಮಾಡಿದ್ರೆ ನಿಮ್ಮ ಪರಿಹಾರಕ್ಕೆ ನಿಮ್ಮ ಮನೆಗೆ ನಾವು ಈ ಥರ ಕ್ರಿಸ್ಟಲ್ನ ನಾವು ಕಳಿಸ್ಕೊಡ್ತೀವಿ. ನೀವು ಅದನ್ನು ಅತಿ ಹೆಚ್ಚು ಯೂಸ್ ಮಾಡಿ ಆಮೇಲೆ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀವು ನೋಡ್ತೀರಾ. ಮತ್ತು ನೀವು ಅದರಲ್ಲಿ ತುಂಬ ಪಾಸಿಟಿವ್ ನೋಡ್ತೀರಾ. ನಿಮ್ಮ ಎನರ್ಜಿಯನ್ನು ನೀವೇನಿದೆ ನಿಮಗೆ, ನೀವೇನೂ ಮಾಡದೇ ಇರೋವಂಥವ್ರು ಕೂಡ ನಾನೇನೋ ಮಾಡಬೇಕು, ನಾನು ಈ ಕೆಲಸ ಮಾಡಬೇಕು, ನಾನು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅನ್ನೋ ಒಂದು ಥಾಟ್ನ ನಿಮ್ಮ ಒಂದು ಮೈಂಡನ್ನೇ ಚೇಂಜ್ ಮಾಡುವಂಥ ಪವರು, ಎನರ್ಜಿ ಈ ಕ್ರಿಸ್ಟಲ್ಸಲ್ಲಿರುತ್ತೆ. ಈ ಕ್ರಿಸ್ಟಲ್ಸ್ನ ಯೂಸ್ ಮಾಡಿ ನಮ್ಮ ಸಂಸ್ಥೆಗೆ ಕರೆ ಮಾಡಿ.